ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಅಮೆರಿಕಾದವರು ಇರಾನ್ ಪರಮಾಣು ಒಪ್ಪಂದಕ್ಕೆ ಕಣ್ಣಿಟ್ರು. ಒಪ್ಪದಿದ್ದಾಗ ಇರಾನ್ ಮೇಲೆ ಇಸ್ರೇಲ್ ಕಡೆಯಿಂದ ದಾಳಿ ನಡೆಸಿದ್ರು. 11 ದಿನ ಆಗೋಯ್ತು. ಈಗಲೂ ಯುದ್ಧ ನಡೀತಾನೇ ಇದೆ. ಆ ಕಡೆಯವರು ಈ ಕಡೆಯವರನ್ನ, ಈ ಕಡೆಯವರು ಆ ಕಡೆ ದೇಶದವರನ್ನ ಹೊಡೆದು ಹಾಕ್ತಾ ಇದ್ದಾರೆ. ಆದ್ರೆ ಇಸ್ರೇಲ್ ಇರಾನ್ ಯುದ್ಧದಿಂದ ನರಕ ಅನುಭವಿಸ್ತಿರೋದು ಮಾತ್ರ ಸಾಮಾನ್ಯ ಜನ. ಕೊಲ್ಲಿ ರಾಷ್ಟ್ರಗಳು ಪ್ರತಿಷ್ಠೆಗಾಗಿ ಯುದ್ಧ ಮಾಡ್ತಾ ಇದ್ರೆ ಭಾರತದಲ್ಲೂ, ಅದರಲ್ಲೂ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಮಹಾಯುದ್ಧ ಶುರುವಾಗಿದೆ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ವಾಣಿಜ್ಯ ಸಿಲಿಂಡರ್ಗಳ ಹಾಹಾಕಾರ ಶುರುವಾಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಪೂರೈಸ್ತಾ ಇದ್ದ ಕಂಪನಿಗಳೆಲ್ಲ ನಿನ್ನೆ ರಾತ್ರಿಯಿಂದಲೇ ಸಿಲಿಂಡರ್ಗಳನ್ನ ಪೂರೈಕೆ ಮಾಡಲ್ಲ ಅಂತ ಸಂದೇಶ ಕಳಿಸಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಸ್ಟಾಕ್ ಇರೋವರೆಗೆ ಅಡುಗೆ ರೆಡಿ ಆಗುತ್ತೆ, ಆಮೇಲೆ ಹೋಟೆಲ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ಅಂತ ಹೋಟೆಲ್ ಉದ್ಯಮಿಗಳೆಲ್ಲ ಗೋಳಾಡ್ತಿದ್ದಾರೆ. ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ಸಪ್ಲೈ ನಿಂತು ಹೋಗಿದ್ದೇ ತಡ. ಹೋಟೆಲ್ನವರು ಇವತ್ತಿನಿಂದಲೇ ಹೆಚ್ಚು ಗ್ಯಾಸ್ ಬಳಸಿ ತಯಾರಿಸುವ ಗರಿ ತಿಂಡಿಗಳ ತಯಾರಿಕೆಯನ್ನ ನಿಲ್ಲಿಸಿದ್ದಾರೆ. ಹೋಟೆಲ್ಗಳಿಗೆ ಹೋಗಿ ವಡೆ ಕೊಡಿ, ಬಜ್ಜಿ ಕೊಡಿ, ಚೈನೀಸ್ ಐಟಮ್ ಕೊಡಿ, ಪೂರಿ ಕೊಡಿ ಅಂದ್ರೆ ಸಿಗಲ್ಲ. ಯಾಕಂದ್ರೆ ಯುದ್ಧದ ಪರಿಣಾಮ LPG ಗ್ಯಾಸ್ ಸಿಲಿಂಡರ್ ಸರಬರಾಜಿನಲ್ಲಿ ವ್ಯತ್ಯಾಸ ಆಗಿದೆ. ಆದ್ರಿಂದ ನಮ್ಮ ಹೋಟೆಲ್ನಲ್ಲಿ ತಾತ್ಕಾಲಿಕವಾಗಿ ಸೀಮಿತವಾದ ತಿಂಡಿ ತಿನಿಸುಗಳು ಮಾತ್ರ ಲಭ್ಯ ಇರುತ್ತೆ. ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ ಅಂತ ಈಗಾಗಲೇ ಹೋಟೆಲ್ಗಳ ಮುಂದೆ ಸೂಚನಾ ಫಲಕಗಳನ್ನು ಹಾಕಿದ್ದಾರೆ. ಇದು ಒಂದು ಹೋಟೆಲ್ನ ಕಥೆಯಲ್ಲ. ಬೆಂಗಳೂರಲ್ಲಿರೋ 45,000ಕ್ಕೂ ಹೆಚ್ಚು ಹೋಟೆಲ್ಗಳ ಪೈಕಿ ಅರ್ಧಕ್ಕರ್ಧ ಹೋಟೆಲ್ಗಳಲ್ಲಿ ಇಂಥ ಸೂಚನಾ ಫಲಕ ಹಾಕಲಾಗಿದೆ. ಬರೀ ಹೋಟೆಲ್ಗಳಿಗಷ್ಟೇ ಅಲ್ಲ, ಮನೆಗಳಿಗೆ ಸಪ್ಲೈ ಮಾಡುವ 14 kg ಗ್ಯಾಸ್ ಸಿಲಿಂಡರ್ಗಳ ಸಪ್ಲೈನಲ್ಲೂ ಸಾಕಷ್ಟು ಸಮಸ್ಯೆ ಆಗಿದೆ. ಯಾಕಂದ್ರೆ ಗ್ಯಾಸ್ ಬುಕ್ ಮಾಡಿ 2, 3, 4, 5 ದಿನ ಆದ್ರೂ ಎಷ್ಟೋ ಕಡೆ ಸಿಲಿಂಡರ್ಗಳನ್ನೇ ಸಪ್ಲೈ ಮಾಡಿಲ್ಲ. ತಲೆ ಕೆಡಿಸಿಕೊಂಡ ಜನ ಸೀದಾ ಗ್ಯಾಸ್ ಏಜೆನ್ಸಿಗಳಿಗೆ ಲಗ್ಗೆ ಹಾಕ್ತಿದ್ದಾರೆ. ಗ್ಯಾಸ್ ಏಜೆನ್ಸಿಯವರು ಸರ್ವರ್ ಡೌನ್ ಆಗಿದೆ, ಬುಕಿಂಗ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಸಿಲಿಂಡರ್ ಸ್ಟಾಕ್ ಕಡಿಮೆ ಇದೆ, ನಾಳೆ ಕಳಿಸ್ತೀವಿ, ನಾಡಿದ್ದು ಕಳಿಸ್ತೀವಿ ಅಂತ ಕತೆ ಕಟ್ತಾ ಇದ್ದಾರೆ. ಕೇಂದ್ರ ಸರ್ಕಾರವೇ ಹೇಳಿದೆ, ಭಾರತದಲ್ಲಿ 30 ರಿಂದ 40 ದಿನಕ್ಕೆ ಆಗುವಷ್ಟು LPG ಸಿಲಿಂಡರ್ಗಳು ಸ್ಟಾಕ್ ಇದೆ ಅಂತ. ಆದ್ರೂ ಸಮಸ್ಯೆ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಗ್ಯಾಸ್ ಸಪ್ಲೈ ಮಾಡುವ ಏಜೆನ್ಸಿಗಳು ಅನ್ಸುತ್ತೆ. ಯಾಕಂದ್ರೆ ಸ್ಟಾಕ್ ಇದ್ರೂ ಜನರಿಗೆ ಕೊಡದೆ ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾರೆ. ಈಗಿರುವ ಬೆಲೆಗೆ ಸಿಲಿಂಡರ್ ಖರೀದಿಸಿ ಸ್ಟಾಕ್ ಮಾಡಿಕೊಂಡು ಆಮೇಲೆ ಬೆಲೆ ಏರಿಕೆ ಆದ್ಮೇಲೆ ಸಪ್ಲೈ ಮಾಡೋ ಹುನ್ನಾರ. ಇದರ ಜೊತೆಗೆ ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚು ಬೆಲೆಗೆ ಬ್ಲಾಕ್ನಲ್ಲಿ ಸೇಲ್ ಮಾಡ್ತಾ ಇರೋ ಆರೋಪಗಳು ಗ್ಯಾಸ್ ಏಜೆನ್ಸಿಗಳ ಮೇಲೆ ಹೋಟೆಲ್ನವರೇ ಆರೋಪ ಮಾಡ್ತಿದ್ದಾರೆ. ಗ್ಯಾಸ್ ಏಜೆನ್ಸಿಗಳದ್ದೇ ಕಳ್ಳಾಟ ಹೆಚ್ಚಾಗಿದೆ ಅನ್ನೋ ಗಂಭೀರ ಆರೋಪ ಇದೆ. ಬರೀ ಆರೋಪ ಅಷ್ಟೇ ಅಲ್ಲ, ಅಲ್ಲಲ್ಲಿ ಗಲಾಟೆಗಳು ಆಗಿದೆ. ದೇಶಾದ್ಯಂತ ತೈಲ ಪೂರೈಕೆ ಆಗುತ್ತಲೇ ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ನ ಕೃತಕ ಅಭಾವ ಸೃಷ್ಟಿ, ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ಜನಸಾಮಾನ್ಯರಿಗೆ ತೊಂದರೆಯಾಗುವ ಯಾವುದೇ ಕೆಲಸ ಮಾಡಬಾರದು ಅಂತ ತಾಕೀತು ಮಾಡಿದೆ. 1955ರ ಎಸ್ಮಾ ಕಾಯ್ದೆ ಪ್ರಕಾರ ಮೂಲ ಸೌಕರ್ಯ ಪೂರೈಕೆಗೆ ಆದ್ಯತೆ ನೀಡಬೇಕು. ಗೃಹ ಬಳಕೆ ಗ್ಯಾಸ್, ವಾಹನಗಳ CNGಗೆ ಅಡ್ಡಿಪಡಿಸುವಂತಿಲ್ಲ. ಗೃಹ ಬಳಕೆ ಗ್ಯಾಸ್, ವಾಹನಗಳ CNG 100% ಪೂರೈಕೆ ಮಾಡಬೇಕು. ಟೀ ಫ್ಯಾಕ್ಟರಿ, ಉತ್ಪಾದನಾ ವಲಯ, ಕೈಗಾರಿಕೆಗಳಿಗೆ 80% ಪೂರೈಕೆ ಮಾಡಬೇಕು. ರಸಗೊಬ್ಬರ ಫ್ಯಾಕ್ಟರಿಗಳಿಗೆ 70% ಕೊಡಬೇಕು. ಸಂಸ್ಕರಣಾ ಘಟಕಗಳು, ಕೆಮಿಕಲ್ ಕಂಪನಿಗಳಿಗೆ 35% ಕಡಿತ ಮಾಡಬಹುದು. ಕೇಂದ್ರ ಸರ್ಕಾರಕ್ಕೆ ತೈಲ ಕಂಪನಿಗಳು ಉತ್ಪಾದನೆ, ಸರಬರಾಜು, ಪೂರೈಕೆ ಬಗ್ಗೆ ಕೇಂದ್ರಕ್ಕೆ ವರದಿ ಕೊಡಬೇಕು. ತೈಲ ಕಂಪನಿಗಳ ವ್ಯವಹಾರಗಳ ಮೇಲೆ ಕೇಂದ್ರದ ಪ್ರತಿನಿಧಿಯೊಬ್ಬರಿಂದ ನಿಗಾ ಇಡಲಾಗುವುದು. ಕೊರತೆ, ಕೃತಕ ಅಭಾವ ಕಂಡು ಬಂದ್ರೆ ಕೇಂದ್ರ ಸರ್ಕಾರದಿಂದ ಕ್ರಮ ನಿಶ್ಚಿತ ಎಂಬ ಸಂದೇಶ ರವಾನೆಯಾಗಿದೆ. ಯುದ್ಧ ಹೀಗೆ ಮುಂದುವರೆದ್ರೆ ಗ್ಯಾಸ್ ಅಷ್ಟೇ ಅಲ್ಲ, ಪೆಟ್ರೋಲ್, ಡೀಸೆಲ್ಗೂ ಅಭಾವ ಎದುರಾಗಲಿದೆ. ಹೀಗಾಗಿ ಶೀಘ್ರವೇ ತುರ್ತು ಕಾರ್ಯ ಆಗಬೇಕಿದೆ. ರಾಜಕೀಯ ಇಚ್ಛಾಶಕ್ತಿಯನ್ನು ಮೀರಿದ ಕೆಲಸಗಳು ಆಗಲೇಬೇಕಾದ ಅನಿವಾರ್ಯತೆಗಳು ಇದೀಗ ಆಳೋಣ ಮುಂದಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.